ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಸರ್ಕಾರಕ್ಕೆ ನೀಡಿರುವಂತಹ ಸಪೋರ್ಟ್ ಅನ್ನು ಆಂಧ್ರ ಪ್ರದೇಶದ ತೆಲುಗು ದೇಶಂ ವಾಪಸ್ ಪಡೆಯುತ್ತಾ? ಲೋಕಸಭೆಯ ಕ್ಷೇತ್ರ ಮರು ವಿಂಗಡಣೆ ಮತ್ತು ಲೋಕಸಭಾ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸುವ ಮೋದಿ ಸರ್ಕಾರದ ಪ್ರಯತ್ನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನು ಸಿಟ್ಟಿಗೆಬ್ಬಿಸಿದೆಯಾ? ಹಾಗೆಂದೇ ಅವರು ಸಂದರ್ಶನವೊಂದರಲ್ಲಿ ಮೋದಿ ಅವರಿಗೆ ಪರೋಕ್ಷ ವಾರ್ನಿಂಗ್ ಅನ್ನು ನೀಡಿದ್ದಾರಾ? ಈ ಪ್ರಶ್ನೆಗಳ ಸುತ್ತ ಈಗ ರಾಷ್ಟ್ರ ಮಟ್ಟದಲ್ಲಿ ಒಂದು ಚರ್ಚೆ ಶುರುವಾಗಿದೆ. ನಾಯ್ಡು ಕೈಕೊಟ್ಟರೆ ಮೋದಿ ಸರ್ಕಾರ ಕುಸಿದು ಬೀಳುತ್ತೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆ, ಏನಾಯಿತು ಮೋದಿ ಮತ್ತು ನಾಯ್ಡು ಅವರ ಸ್ನೇಹಕ್ಕೆ? ಇಬ್ಬರು ಚೆನ್ನಾಗೇ ಇದ್ರಲ್ಲ, ಇಷ್ಟು ಬೇಗ NDA ಮೈತ್ರಿಕೂಟ ಹಳಸಲಾಯ್ತಾ? ಇಲ್ಲ, ಅಂಥದ್ದೇನೂ ನಡೆಯಲ್ಲ ಬಿಡ್ರಿ ಎಂದು ಒಬ್ಬೊಬ್ಬರೂ ಒಂದೊಂದು ರೀತಿಯಲ್ಲಿ ನಾಯ್ಡು ಸಂದರ್ಶನದ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ವಿಷಯ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಜನಗಣತಿ ನಡೆದ ಬೆನ್ನಲ್ಲೇ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಬೇರೆ ನಡೀತದೆ. ಹಾಗೆ ಈಗ ಕೇಂದ್ರ ಸರ್ಕಾರ 2027ರಲ್ಲಿ ಜನಗಣತಿ ನಡೆಸೋದಕ್ಕೆ ಸಿದ್ಧತೆಯನ್ನು ಶುರು ಮಾಡಿದೆ. ಈ ವಾರದಲ್ಲೇ ಆ ಜನಗಣತಿ, ಜಾತಿ ಗಣತಿ ಮತ್ತು ಇತರ ವಿವರಗಳಿಗೆ ಸಂಬಂಧಿಸಿದಂತಹ ಟೈಮ್ ಟೇಬಲ್ಗಳು ಪ್ರಕಟ ಆಗುತ್ತೆ ಅಂತ ಸರ್ಕಾರದ ಮೂಲಗಳೇ ತಿಳಿಸಿವೆ. ಇನ್ನೇನು ಈ ಟೈಮ್ ಟೇಬಲ್ ಪ್ರಕಟ ಆಗಬೇಕು, ಅದೇ ಹೊತ್ತಿಗೆ ನಾಯ್ಡು ಅವರ ಸಂದರ್ಶನ ದೊಡ್ಡ ಸುದ್ದಿ ಮಾಡ್ತಾ ಇದೆ. ದಿ ಪ್ರಿಂಟ್ಗೆ ನೀಡಿದಂತಹ ಸಂದರ್ಶನದಲ್ಲಿ ನಾಯ್ಡು ಅವರು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದು ಇಷ್ಟು. ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ ಮಾಡಿ, ಆದರೆ ಈಗ ಇರೋ ವಿವಿಧ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಮಾಡಬೇಡಿ. ಪಾಯಿಂಟ್ ನಂಬರ್ 2, ಹಾಗೊಂದು ವೇಳೆ ಲೋಕಸಭೆಯಲ್ಲಿ MPಗಳ ಸಂಖ್ಯೆಯನ್ನು ಹೆಚ್ಚಿಸಲೇಬೇಕು ಅಂತಾದರೆ ಎಲ್ಲ ರಾಜ್ಯಗಳಿಗೂ ಅವುಗಳ ಈಗಿನ MPಗಳ ಸಂಖ್ಯೆಗೆ ಅನುಗುಣವಾಗಿಯೇ ಹೆಚ್ಚಿಸಿ. ಪಾಯಿಂಟ್ ನಂಬರ್ 3, ಜನಸಂಖ್ಯೆಯ ಆಧಾರದಲ್ಲಿ ನೀವು ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದರೆ ಮುಖ್ಯವಾಗಿ ದಕ್ಷಿಣದ ರಾಜ್ಯಗಳ MPಗಳ ಸಂಖ್ಯೆ ಕಡಿಮೆ ಆಗ್ತದೆ. ದಕ್ಷಿಣದ ರಾಜ್ಯಗಳು ಅಂದರೆ ಅದರಲ್ಲಿ ಆಂಧ್ರ ಪ್ರದೇಶ ಕೂಡ ಸೇರ್ತದೆ. ಅಂದರೆ ನಮ್ಮ ಪಕ್ಷದ ಬಲವು ಕಡಿಮೆ ಆಗ್ತದೆ. ಪಾಯಿಂಟ್ ನಂಬರ್ 4, ನೀವು ಜನಸಂಖ್ಯೆ ಆಧಾರದಲ್ಲಿ MPಗಳ ಸಂಖ್ಯೆಯನ್ನು ಹೆಚ್ಚಿಸಿದ್ರೆ ದಕ್ಷಿಣದ ರಾಜ್ಯಗಳ MPಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಉತ್ತರದ ರಾಜ್ಯಗಳ MPಗಳ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಗುತ್ತೆ. ಇದರಿಂದ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ. ಈಗ ಲೋಕಸಭೆಯಲ್ಲಿ ಏನು 543 ಮಂದಿ MPಗಳಿದ್ದಾರೆ, ಈ ಸಂಖ್ಯೆಯನ್ನು 848ಕ್ಕೆ ನೀವು ಏರಿಸಲು ಹೊರಟಿದ್ದೀರಿ. ಹೀಗೆ MPಗಳ ಸಂಖ್ಯೆಯನ್ನು ಹೆಚ್ಚಿಸೋದು ಸರ್ಕಾರದ ನೀತಿಗೆ ಸಂಬಂಧಿಸಿದ ವಿಚಾರ. ಹೆಚ್ಚಿಸಿ, ನನ್ನ ಅಭ್ಯಂತರ ಏನಿಲ್ಲ. ಆದರೆ ಹೀಗೆ ಹೆಚ್ಚಿಸುವಾಗ ಎಲ್ಲ ರಾಜ್ಯಗಳ MPಗಳ ಸಂಖ್ಯೆಯನ್ನು ಕೂಡ ಈಗ ಇರುವ ಪ್ರಮಾಣಕ್ಕೆ ಸಮನಾಗಿಯೇ ಹೆಚ್ಚಿಸಬೇಕು. ಇದಿಷ್ಟು ಚಂದ್ರಬಾಬು ನಾಯ್ಡು ಅವರು ಹೇಳಿರುವಂತಹ ಮುಖ್ಯ ಪಾಯಿಂಟ್ಗಳು. ಈಗ MPಗಳ ಹೆಚ್ಚಳ ಏಕೆ ಆಗುತ್ತೆ ಅನ್ನೋದನ್ನು ಸ್ವಲ್ಪ ನೋಡೋಣ. ನಾಯ್ಡು ಅವರು ಹೇಳಿರೋ ಪ್ರಕಾರ ಕೇಂದ್ರ ಸರ್ಕಾರಗಳು ರೂಪಿಸಿರುವಂತಹ ಕುಟುಂಬ ಯೋಜನೆಯನ್ನು ದಕ್ಷಿಣದ ಎಲ್ಲ ರಾಜ್ಯಗಳು ಯಶಸ್ವಿಯಾಗಿ ಜಾರಿಗೆ ತಂದಿವೆ. ಹೀಗಾಗಿ ದಕ್ಷಿಣದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ, ಜನಸಂಖ್ಯೆ ಕಡಿಮೆಯಾಗಿದೆ. ಅದೇ ಉತ್ತರದ ರಾಜ್ಯಗಳು, ಅದರಲ್ಲೂ ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಈ ಎಲ್ಲ ರಾಜ್ಯಗಳಿದೆಯಲ್ಲ, ಇವು ಕುಟುಂಬ ಯೋಜನೆಯನ್ನು ಸರಿಯಾಗಿ ಜಾರಿಗೆ ತಂದಿಲ್ಲ. ಹಾಗಾಗಿ ಅಲ್ಲಿ ವಿಪರೀತ ಸಂಖ್ಯೆಯಲ್ಲಿ ಮಕ್ಕಳು ಹುಟ್ಟಿದ್ದಾರೆ, ಅವರ ಜನಸಂಖ್ಯೆ ತೀವ್ರವಾಗಿ ಬೆಳೆದಿದೆ. ಜನಸಂಖ್ಯೆ ಹೆಚ್ಚಿರುವಂತಹ ಉತ್ತರದ ರಾಜ್ಯಗಳಿಗೆ ಹೆಚ್ಚು MP ಸೀಟ್ಗಳನ್ನು ನೀಡೋದು ಎಷ್ಟು ಸರಿ ಎನ್ನುವುದು ಇದೀಗ ನಾಯ್ಡು ಎತ್ತಿರುವಂತಹ ಪ್ರಶ್ನೆ. ಜೊತೆಗೆ ಇನ್ನೂ ಒಂದು ಮಾತನ್ನು ನಾಯ್ಡು ಅವರು ಹೇಳಿದ್ದಾರೆ. ನಾವು ದಕ್ಷಿಣದವರು ಕುಟುಂಬ ಯೋಜನೆ ಮಾಡೋದ್ರ ಮೂಲಕ ದೇಶಕ್ಕೆ ಒಳ್ಳೆಯದಾಗಿದೆ, ಹಾಗಂತ ನಮಗೆ ಆ ಕಾರಣಕ್ಕಾಗಿಯೇ ಈಗ ಶಿಕ್ಷೆ ವಿಧಿಸ್ತಾ ಇದ್ದೀರಾ? ಸ್ನೇಹಿತರೆ, ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ನಾಯ್ಡು ಅವರು ಈ ಎಲ್ಲ ಮಾತುಗಳನ್ನು NDA ಪಕ್ಷದ ಮೀಟಿಂಗ್ ಒಳಗಡೆ ಕೂತು ಹೇಳಿದ್ದಲ್ಲ, ಬಹಿರಂಗವಾಗಿ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿ ಹೇಳಿದ್ದಾರೆ. ಅಂದರೆ ಮೋದಿ ಸರ್ಕಾರಕ್ಕೆ ಇದೊಂದು ಬಹಿರಂಗ ಸಲಹೆ. ಈಗ ಮೋದಿ ಏನು ಮಾಡ್ತಾರೆ? ಚಂದ್ರಬಾಬು ನೀಡಿರುವಂತಹ ಸಲಹೆಯನ್ನು ಒಪ್ಕೊಳ್ತಾರಾ, ಅಥವಾ ತಾವು ಮೊದಲೇ ಅಂದುಕೊಂಡ ಹಾಗೆ ಜನಸಂಖ್ಯೆಯ ಆಧಾರದಲ್ಲೇ MPಗಳ ಸಂಖ್ಯೆಯನ್ನು ಹೆಚ್ಚಿಸೋದಕ್ಕೆ ನಿರ್ಧಾರ ಕೈಗೊಳ್ತಾರ? 2027ರಲ್ಲಿ ಜನಗಣತಿ ನಡೆಸ್ತೇವೆ ಅಂತ ಮೋದಿ ಸರ್ಕಾರ ಈಗಾಗಲೇ ಹೇಳಿಕೆ ನೀಡಿದೆ. ಮುಂದಿನ ವಾರ ಇದಕ್ಕೆ ಸಂಬಂಧಿಸಿ ಸರ್ಕಾರದ ನೋಟಿಫಿಕೇಶನ್ ಕೂಡ ಬರಲಿದೆ. ಈಗಾಗಲೇ ಹೊಸ ಪಾರ್ಲಿಮೆಂಟ್ ಕಟ್ಟಡವನ್ನು ಕೂಡ ಕಟ್ಟಿ ಅದರ ಉದ್ಘಾಟನೆಯೂ ಆಗಿದೆ. ಈ ಹೊಸ ಪಾರ್ಲಿಮೆಂಟ್ ಕಟ್ಟಡದಲ್ಲಿ ಒಟ್ಟು 888 MPಗಳಿಗೆ ಆಸನಗಳನ್ನು ಕಲ್ಪಿಸಲಾಗಿದೆ. ಅಂದರೆ ಜನಸಂಖ್ಯೆಗೆ ಆಧಾರವಾಗಿ MPಗಳ ಸಂಖ್ಯೆ ಕೂಡ ಹೆಚ್ಚಲಿದೆ ಎನ್ನುವುದರ ಮುನ್ಸೂಚನೆ ಇದು. ಈಗ ನಾಯ್ಡು ಗಾರು ಏನು ಮಾಡಬಹುದು?
ಸರ್ಕಾರಕ್ಕೆ ನೀಡಿರುವಂತಹ ಬೆಂಬಲವನ್ನು ಹಿಂತೆಗೆದುಕೊಳ್ತಾರಾ? ಬನ್ನಿ ಒಮ್ಮೆ ಲೋಕಸಭೆಯಲ್ಲಿರುವಂತಹ ಬಲವನ್ನು ಗಮನಿಸೋಣ. 2024ರಲ್ಲಿ ಲೋಕಸಭೆಗೆ ಚುನಾವಣೆ ನಡೆದಾಗ ಬಿಜೆಪಿ ಗೆದ್ದದ್ದು 240 ಸೀಟುಗಳು ಮಾತ್ರ. ಲೋಕಸಭೆಯಲ್ಲಿ ಬಹುಮತಕ್ಕೆ 272 ಸೀಟುಗಳು ಬೇಕಿತ್ತು, ಬಹುಮತ ಸಿಗಲಿಲ್ಲ. 2 ಬಾರಿ ಪ್ರಧಾನಿಯಾಗಿದ್ದಂತಹ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಹುದ್ದೆಯನ್ನು ಬಿಟ್ಟುಕೊಡ್ಲಿಕ್ಕೆ ಮನಸ್ಸು ಮಾಡಲಿಲ್ಲ. ತಮ್ಮ ಎಲ್ಲ ಬುದ್ಧಿವಂತಿಕೆಯನ್ನು ಬಳಸಿ ಚಂದ್ರಬಾಬು ನಾಯ್ಡು ಮತ್ತು ಜೆಡಿಯು ಪಕ್ಷದ ನಿತೀಶ್ ಕುಮಾರ್ ಅವರ ಬೆಂಬಲವನ್ನು ಅವರು ಗಟ್ಟಿಗೊಳಿಸಿದರು. ಚುನಾವಣೆಗೆ ಮೊದಲೇ ಈ 2 ಪಕ್ಷಗಳ ಜೊತೆಗೆ ಬಿಜೆಪಿಯ ಮೈತ್ರಿ ಇತ್ತು ಅನ್ನೋದೇನೋ ನಿಜ. ಆದರೆ ಬಿಜೆಪಿಗೆ ಮೆಜಾರಿಟಿ ಕೊರತೆ ಉಂಟಾಗುತ್ತೆ ಅನ್ನುವಂತಹ ಒಂದು ಸೂಚನೆ ಯಾರಿಗೂ ಆವಾಗ ಇರಲಿಲ್ಲ. ಹಾಗಾಗಿ ಬಿಜೆಪಿಗೆ ಮೆಜಾರಿಟಿ ಸಿಗದೇ ಇದ್ದಾಗ ನಾಯ್ಡು ಮತ್ತು ನಿತೀಶ್ ಅವರು NDA ಸಂಬಂಧವನ್ನು ಕಳೆದುಕೊಂಡು UPA ಮೈತ್ರಿಕೂಟ ಸೇರೋ ಚಾನ್ಸ್ ಕೂಡ ಇತ್ತು. 2024ರಲ್ಲಿ ನಾಯ್ಡು ಅವರ ತೆಲುಗು ದೇಶಂ ಗೆದ್ದದ್ದು 16 MP ಸೀಟ್ಗಳು. ನಿತೀಶ್ ಕುಮಾರ್ ಪಕ್ಷ JDU ಗೆದ್ದದ್ದು 12 ಸ್ಥಾನಗಳು. ಈ 28 ಸ್ಥಾನಗಳ ಗಟ್ಟಿ ಬೆಂಬಲದಿಂದಲೇ ಮೋದಿ 3ನೇ ಬಾರಿಗೆ ಪ್ರಧಾನಿಯಾದರು. ಈ 2 ಊರುಗೋಲುಗಳು ಇಲ್ಲದಿದ್ದರೆ ಮೋದಿ ಖಂಡಿತ ಪ್ರಧಾನಿಯಾಗುವುದು ಸಾಧ್ಯ ಇರಲಿಲ್ಲ. ಸಣ್ಣ ಪುಟ್ಟ ಪಕ್ಷಗಳು ಮತ್ತು ಪಕ್ಷೇತರರ ಬೆಂಬಲ ಸೇರಿ ಈಗ ಕೇಂದ್ರದ NDA ಸರ್ಕಾರಕ್ಕೆ ಒಟ್ಟು 293 MPಗಳ ಬೆಂಬಲ ಇದೆ. ನಾಯ್ಡು ಅವರು ಮೋದಿ ಸರ್ಕಾರಕ್ಕೆ ಬೆಂಬಲವನ್ನು ಹಿಂತೆಗೆದುಕೊಂಡ್ರೆ ಸರ್ಕಾರ ಬೀಳ್ತಾ? ಈ ಪ್ರಶ್ನೆಗೆ ತಕ್ಷಣದ ಉತ್ತರ ಇಲ್ಲ ಎನ್ನುವುದೇ ಆಗಿದೆ. ಯಾಕಂತ ಹೇಳಿದ್ರೆ ನಾಯ್ಡುಗಾರು ಅವರ ಪಕ್ಷದ 16 MPಗಳ ಬೆಂಬಲ ಮೈನಸ್ ಮಾಡಿದರೆ ಸರ್ಕಾರದ ಬಲ 277ಕ್ಕೆ ಕುಸಿತದೆ. ಆಮೇಲೆ 5 ಮಂದಿ ಮಾತ್ರ ಹೆಚ್ಚುವರಿ ಉಳಿತಾರೆ. ಈ 5 ಮಂದಿ ಸರ್ಕಾರಕ್ಕೆ ಕೈಕೊಟ್ಟರೆ ಮಾತ್ರ ಸರ್ಕಾರ ಪತನ ಆಗ್ತದೆ. ಒಟ್ಟು 39 ಪಕ್ಷಗಳನ್ನು ಕಟ್ಟಿಕೊಂಡು NDA ಸರ್ಕಾರ ನಡೀತಾ ಇದೆ. ಈ ಸಣ್ಣ ಪುಟ್ಟ ಪಕ್ಷಗಳಲ್ಲಿ ಯಾವುದಾದರೂ ಕೈ ಕೊಡೋದಕ್ಕೆ ಹೆಚ್ಚು ಸಮಯ ಏನು ಬೇಕಾಗೋದಿಲ್ಲ ಎನ್ನುವುದು ಈಗ ಮೋದಿ ಅವರ ಚಿಂತೆಯನ್ನು ಹೆಚ್ಚಿಸಿದೆ. ಕೇಂದ್ರದಲ್ಲಿ ಸರ್ಕಾರ ಬಿದ್ದೋದ್ರೆ ಆಂಧ್ರದಲ್ಲಿ ಏನಾಗುತ್ತೆ? ಆಂಧ್ರದಲ್ಲಿ ನಾಯ್ಡು ಸರ್ಕಾರ ಭದ್ರವಾಗಿದೆ, ಏನೂ ವ್ಯತ್ಯಾಸ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರ 135 ಮಂದಿ ಶಾಸಕರಿದ್ದಾರೆ. ಅಲ್ಲಿ ಬಿಜೆಪಿಗಳ MLA ಇರೋದು ಕೇವಲ 8 ಮಂದಿ ಮಾತ್ರ. ಅದರ ಜೊತೆಗೆ ಜನಸೇನಾ ಕೂಡ ಪಕ್ಷ ಅವರಿಗೆ ಬೆಂಬಲವಾಗಿ ನಿಂತಿದೆ. ಅದರ 21 ಶಾಸಕರು ಕೂಡ ಇದ್ದಾರೆ. ಚಂದ್ರಬಾಬು ನಾಯ್ಡು ಇಸ್ ವೆರಿ ಸೀಸನ್ಡ್ ಪೊಲಿಟಿಷಿಯನ್. ರಾಜಕೀಯವನ್ನು ಅರಿದು ಕುಡಿದವರು. ಆಂಧ್ರದಲ್ಲಿ ಸೋತು ಸುಣ್ಣವಾದಾಗಲೂ ಹಿಂದೆ ತಾಳ್ಮೆ ಕಳೆದುಕೊಂಡವರಲ್ಲ, ವರ್ಷಗಟ್ಟಲೆ ಕಾದು ಕುಳಿತು ಅಧಿಕಾರವನ್ನು ಅಲ್ಲಿ ಮರಳಿ ಗೆದ್ದವರು. ಅದು ಅಲ್ಲದೆ ಚಂದ್ರಬಾಬು ನಾಯ್ಡು ಈವರೆಗೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಯಾವುದೇ ಬಹಿರಂಗ ಅಸಮಾಧಾನವನ್ನು ವ್ಯಕ್ತಪಡಿಸಿಲ್ಲ. ರಾಜ್ಯಕ್ಕೆ ಹೆಚ್ಚು ಅನುದಾನ ಕೊಡಿ ಅನ್ನೋದೊಂದು ಬಿಟ್ಟರೆ ಅವರು ಬೇರೆ ಡಿಮಾಂಡ್ ಇಟ್ಟವರು ಕೂಡ ಅಲ್ಲ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿಷಯದಲ್ಲಿ ಕೂಡ ಅವರಿಗೆ ಭಿನ್ನಮತ ಇದ್ರೂ ಕೂಡ ಅದನ್ನು ದೊಡ್ಡ ವಿಷಯ ಮಾಡಲಿಲ್ಲ. ಈಗ ಮೊದಲ ಬಾರಿಗೆ ಒಂದು ಆಡಳಿತಾತ್ಮಕ ವಿಷಯಕ್ಕೆ ಸಂಬಂಧಿಸಿ ನಾಯ್ಡು ಅವರು ಗಟ್ಟಿಯಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ ಮಾಡಿ, ಆದರೆ ಜನಸಂಖ್ಯೆ ಆಧಾರದಲ್ಲಿ ಖಂಡಿತ ಮಾಡಬೇಡಿ, MP ಸೀಟ್ಗಳನ್ನು ಹೆಚ್ಚಿಸಬೇಡಿ ಅಂತ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾರೆ. ನಾಯ್ಡು ಅವರ ಈ ಹೇಳಿಕೆಯನ್ನು ಅಷ್ಟು ಸುಲಭವಾಗಿ ತಳ್ಳಿ ಹಾಕೋದಕ್ಕೆ ಮೋದಿ ಅವರಿಗೆ ಸಾಧ್ಯ ಆಗೋದಿಲ್ಲ. ಜಾತಿ ಗಣತಿ, ಜನಗಣತಿ, ಕ್ಷೇತ್ರ ಮರುವಿಂಗಡಣೆ ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಈಗ ಒಂದು ಟೈಮ್ ಇದೆ. ಲೋಕಸಭೆಯಲ್ಲಿ ಈಗ ಇರುವಂತಹ 543 ಸ್ಥಾನಗಳ ಸಂಖ್ಯೆಯನ್ನ 848ಕ್ಕೆ ಏರಿಸಬೇಕು ಅಂತ ಮೋದಿ ಈಗಾಗಲೇ ಒಂದು ಸೂಚನೆ ಕೊಟ್ಟಿದ್ದಾರೆ. ನಾಯ್ಡು ಚಾಣಾಕ್ಷ ಪೊಲಿಟಿಷಿಯನ್. ಅವ್ರು ಹೇಳ್ತಾರೆ 848ಕ್ಕೆ ಏರಿಸಿ ನನ್ನ ವಿರೋಧ ಇಲ್ಲ, ಅದು ಸರ್ಕಾರದ ನೀತಿ ನಿರೂಪಣೆಗೆ ಸಂಬಂಧಿಸಿದಂತಹ ವಿಷಯ. ಆದರೆ ಹಾಗೆ ಹೆಚ್ಚಿಸೋದಿದ್ರೆ ಎಲ್ಲ ರಾಜ್ಯಗಳಿಗೂ ಈಗ ಇರುವ ಪ್ರಪೋರ್ಷನ್ನಲ್ಲೇ ನೀವು ಹೆಚ್ಚಿಸಬೇಕು ಅಂತ ಹೇಳಿದ್ದಾರೆ. ಎಲ್ಲ ರಾಜ್ಯಗಳ MPಗಳ ಸಂಖ್ಯೆಯನ್ನು ಹೆಚ್ಚಿಸಿದರೆ ಬಿಜೆಪಿಗೆ ಏನು ಲಾಭ ಬಂತು? ಬಿಜೆಪಿಯ ಬಲ ಇರೋದೇ ಉತ್ತರದ ರಾಜ್ಯಗಳಲ್ಲಿ. ಉತ್ತರದ ರಾಜ್ಯಗಳ MPಗಳ ಸಂಖ್ಯೆ ಹೆಚ್ಚಿ ದಕ್ಷಿಣದ ರಾಜ್ಯಗಳದ್ದು ಕಡಿಮೆ ಆದರೆ ಮಾತ್ರ ಬಿಜೆಪಿಗೆ ರಾಜಕೀಯ ಭವಿಷ್ಯ ಚೆನ್ನಾಗಿರುತ್ತೆ. ಅದೇ ಲೆಕ್ಕಾಚಾರದಲ್ಲಿ ಮೋದಿ ಈಗ ಜನಸಂಖ್ಯೆ ಆಧಾರದಲ್ಲಿ MP ಸೀಟ್ಗಳನ್ನು ಹೆಚ್ಚಿಸಲಿಕ್ಕೆ ಹೊರಟಿರೋದು. ಸರಿ, ಈಗ ಮೋದಿ ಏನು ಮಾಡ್ತಾರೆ? ನಾಯ್ಡು ಮಾತನ್ನು ಮೀರಿ ರಾಜ್ಯಗಳ ಜನಸಂಖ್ಯೆ ಆಧಾರದಲ್ಲೇ MP ಸೀಟ್ಗಳನ್ನು ಹೆಚ್ಚಿಸ್ತಾರಾ? ಹಾಗೆ ಹೆಚ್ಚು ಮಾಡುವಂತಹ ನಿರ್ಧಾರವನ್ನು ಅವರು ಪ್ರಕಟಿಸಿದರೆ ಮೋದಿ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನು ನಾಯ್ಡು ಅವರು ವಾಪಸ್ ತಗೋತಾರಾ? ಸದ್ಯಕ್ಕೆ ಮೋದಿ ಅವರು ಈ ಬಗ್ಗೆ ಏನೂ ಹೇಳಿಲ್ಲ. ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮಾತ್ರ ಒಂದು ಹೇಳಿಕೆಯನ್ನು ಇತ್ತೀಚೆಗೆ ಕೊಟ್ಟಿದ್ದಾರೆ. ಜನಸಂಖ್ಯೆ ಆಧಾರದಲ್ಲಿ MPಗಳ ಸಂಖ್ಯೆಯನ್ನು ಹೆಚ್ಚಿಸುವ ಬಗ್ಗೆ ಕೇಂದ್ರ ಸರ್ಕಾರ ಈವರೆಗೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಈಗ ಎಲ್ಲರ ಕಣ್ಣು ನಾಯ್ಡು ಮೇಲಿದೆ. ಏನಾಗುತ್ತೋ ಕಾದು ನೋಡೋಣ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.